ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಪತಂಜಲಿ ಸೌಂದರ್ಯ ಸ್ವರ್ಣಕಾಂತಿ ಫೇರ್ನೆಸ್ ಕ್ರೀಮ್ ಬಗ್ಗೆ. ಸೊ ಸ್ವರ್ಣಕಾಂತಿ ಫೇರ್ನೆಸ್ ಕ್ರೀಮ್ ಅಂದ್ರೆ ಏನು, ಯಾವ್ಯಾವ ಸಮಸ್ಯೆದಾಗ ಇದ್ರ ಉಪಯೋಗ ನೀವು ಮಾಡಬಹುದು, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ರೀತಿ ಇದ್ರ ಉಪಯೋಗ ಮಾಡಬೇಕು, ಇದನ್ನ ಹಚ್ಕೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಯಾರು ಇದ್ರ ಉಪಯೋಗ ಮಾಡಕ್ಕೆ ಹೋಗಬಾರ್ದು, ಇದನ್ನು ಯಾರು ಹಚ್ಕೊಳಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಪತಂಜಲಿ ಸೌಂದರ್ಯ ಸ್ವರ್ಣಕಾಂತಿ ಫೇರ್ನೆಸ್ ಕ್ರೀಮ್ ಏನಿದೆ, ಇದು ಒಂದು ಆಯುರ್ವೇದಿಕ್ ಕ್ರೀಮ್ ರೀ. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ತ್ವಚಾದಾಗ ಏನಾರ ಒಂದು ಸ್ಕಿನ್ ಟೋನ್ ಸಮಸ್ಯೆ ಐತಂದ್ರೆ, ಈಗ ತ್ವಚಾ ಅಂದ್ರೆ ಮಖದ ಉದಾಹರಣೆ ತೊಗೋಬೇಕಂದ್ರೆ, ಮಖದಾಗ ಹಣೆಯಾಗ ಸ್ವಲ್ಪ ಜಾಸ್ತಿ ಡಾರ್ಕ್ ಕಲರ್ ಆಗೈತಿ, ಇಲ್ಲ ಕಣ್ಣಿನ ತಳಗೆ ಸ್ವಲ್ಪ ಸ್ಕಿನ್ ಡಾರ್ಕ್ ಆಗೈತಿ, ಗಲ್ಲೆಲ್ಲ ನ್ಯಾಚುರಲ್ ಕಲರ್ ಚಲೋ ಅದಾವು. ಸೊ ಮಖದಾಗ ಒಂದು ಕಡೆ ಭಾಗ ಡಾರ್ಕ್ ಐತಿ, ಒಂದು ಕಡೆ ಭಾಗ ಭಾಳ ಲೈಟ್ ಐತೆ ಅಂದ್ರೆ ಅದಕ್ಕೆ ಒಂದು ಸ್ಕಿನ್ ಟೋನ್ ಅಂತಾರೆ, ಅಲ್ಲಿದ್ರ ಉಪಯೋಗ ಮಾಡ್ತಾರೆ. ಇಲ್ಲ ನಿಮ್ಗೆ ಭಂಗ್ ಆಗೈತೆ ಅಂದ್ರೆ, ಈಗ ಗಲ್ಲಕ್ಕಾಗಿರ್ಬೋದು, ಹಣಿಕಾಗಿರ್ಬೋದು, ಮೂಗಿಗಾಗಿರ್ಬೋದು, ಭಂಗಿನ ಸಮಸ್ಯೆ ಐತಂದ್ರೆ ಅಲ್ಲಿ ಉಪಯೋಗ ಮಾಡ್ಬೋದು, ಬ್ಲೆಮಿಶ್ ಅಂತಾರೆ ಅದಕ್ಕೆ. ಇಲ್ಲ ತ್ವಚಾದ ಡಾರ್ಕ್ ಸ್ಪಾಟ್ಸ್ ಆಗ್ಯಾವು, ಕಲಿ ಆಗ್ಯಾವ ಅಂದ್ರೆ ಅಲ್ಲೇ. ಇಲ್ಲ ನಿಮ್ಮ ತ್ವಚಾ ಭಾಳ ಜಾಸ್ತಿ ಒಣಗಿರ್ತೈತಿ ಯಾವಾಗಲೂ. ಸೊ ಇದ್ರ ನಿಮ್ಮ ತ್ವಚಾವನ್ನು ಮಾಯ್ಶ್ಚರೈಸ್ ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ, ನಿಮ್ಮ ಸ್ಕಿನ್ ಟೆಕ್ಸ್ಚರನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಮುಖದಾಗ ಗೆರಿ ಮೂಡಕ್ಕೆ ಕುಂತಾವಂದ್ರೆ, ಅಲ್ಲಿದ್ದು ಸ್ಕಿನ್ ಏನಿದೆ ಜೊತೆ ಬಿದ್ದೈತಪ್ಪ ಅಂದ್ರೆ, ಸ್ಕಿನ್ನು ಫೋಲ್ಡಿಂಗ್ಸ್ ಆಗಕ್ಕೆ ಕುಂತಾವಂದ್ರೆ, ಮುದುಕರಾದಂಗೆ ಮಖ ಒಂದು ಪರಿ ಕಾಣವಂತೈತಂದ್ರೆ, ಸೊ ಅಲ್ಲಿ ಇದನ್ನು ಹಚ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಈಗ ಇದ್ರದ್ದು ಘಟಕ ದ್ರವ್ಯ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿ 10 ಗ್ರಾಮ್ ಸೌಂದರ್ಯ ಸ್ವರ್ಣಕಾಂತಿ ಫೇರ್ನೆಸ್ ಕ್ರೀಮ್ ಏನಿದೆ ಅದರೊಳಗಡೆ ಘೃತಕುಮಾರಿ 500 mg, गेहूं का तेल 20 mg, जोजोबा तेल 20 mg, चिरौंजी तेल 20 mg, हल्दी तेल 10 mg, रेवांड चीनी 5 mg, मुलेठी 5 mg, मंजिष्ठा 5 mg ಮತ್ತು ಬೇಸ್ ಮೆಟೀರಿಯಲ್ ಹಾಕಿರ್ತಾರೆ, ಸುಗಂಧಿತ ದ್ರವ್ಯಸ್ ಹಾಕಿರ್ತಾರೆ ಸ್ಮೆಲ್ಲಿಗೆ, ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಮತ್ತು ವಾಟರ್ ಅವಶ್ಯಕತೆ ಅನುಸಾರ ನೀರು ಹಾಕಿ ತಯಾರು ಮಾಡ್ತಾರೆ. ಈಗ ಯಾವ ರೀತಿ ಇದನ್ನು ನೀವು ಉಪಯೋಗ ಮಾಡಬೇಕು? ಸೊ ಮೊದಲು ನೋಡ್ರಿ, ನಿಮ್ಮ ಮುಖ ಏನಿದೆ ಚಂದಾಗ ಫೇಸ್ ವಾಶ್ಲೆ ಇಲ್ಲ ಹರ್ಬಲ್ ಸೋಪ್ ತೊಗೊಂಡು ಚಂದಾಗ ಮೊದಲು ಮುಖ ತಕ್ಕೋರಿ, ಟವಲ್ ತೊಗೊಂಡು ಚಂದಾಗ ಒರೆಸ್ಕೋರಿ. ಮುಖದಾಗ ನೀರಿನ ಅವಶೇಷ ಒಟ್ಟ ಇರಬಾರ್ದು. ಚಂದಾಗ ಮುಖ ಒರೆಸ್ಕೊಂಡಾದ್ಮೇಲೆ ಕ್ರೀಮ್ ಏನದವು ಬಳ್ಳಿಗೆ ಹಚ್ಕೋರಿ. ಬಳ್ಳಿಗೆ ಹಚ್ಕೊಂಡು ಅಫೆಕ್ಟೆಡ್ ಭಾಗ ಯಾವ ಭಾಗಕ್ಕೆ ಹಚ್ಕೋಬೇಕನ್ನ ಅಂತೀರಿ, ಮುಖಕ್ಕೆ ಹಚ್ಕೊಳಂತೀರಿ ಅಂದ್ರೆ ಮುಖಕ್ಕೆ ಚಂದಾಗ ಹಚ್ಕೊಂಡು, ಎಲ್ಲೆಲ್ಲಿ ನಿಮ್ಮ ಸಮಸ್ಯೆ ಆಗೈತೆ ಅಲ್ಲಿ ಹಚ್ಕೊಂಡು ಚಂದಾಗ ಬಳ್ಳಿಲಿಂತ್ರ ಚಂದಾಗ ಮಸಾಜ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಅದು ಕ್ರೀಮ್ ಏನಿದೆ ನಿಮ್ಮ ಸ್ಕಿನ್ದ ಅಬ್ಸರ್ವ್ ಆಗಬೇಕು. ಆ ರೀತಿ ಆದ್ಮೇಲೆ ನಿಮ್ಮ ಕೈಗಳನ್ನು ತೊಳ್ಕೊಂಬಿಡ್ರಿ. ಸೊ ಈ ರೀತಿ ಇದನ್ನ ಹಚ್ಕೋಬೇಕ್ರಿ. ಈ ಕ್ರೀಮ್ ನೋಡ್ರಿ, ನೀವು ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡ್ಬೋದು. ಮತ್ತು ಇದನ್ನ ಪುರುಷರು ಮಹಿಳೆಯರು ಇಬ್ಬರು ಉಪಯೋಗ ಮಾಡ್ಬೋದು. ಮತ್ತು ಇದನ್ನ ನೀವು ರೆಗ್ಯುಲರ್ಲಿ ನೀವು ಹೆಂಗೆ ಫೇರ್ನೆಸ್ ಕ್ರೀಮ್ ಹಚ್ತೀರ ಆ ರೀತಿ ಕೂಡ ಹಚ್ಕೋಬೋದ್ರಿ. ಏನು ತೊಂದರೆ ಆಗಂಗಿಲ್ಲ. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಮತ್ತು ಇದರೊಳಗೆ ಇಂಗ್ರೀಡಿಯೆಂಟ್ಸ್ ಏನು ಹೇಳಿರಿ ನಾನು, ಆ ಇಂಗ್ರೀಡಿಯೆಂಟ್ಸ್ಲೆ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಯಾವಾಗಾರ ಆಗ್ಯಾವ ಅಂದ್ರೆ ಇದನ್ನ ಹಚ್ಚಕ್ಕೆ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 999 ರೂಪಾಯಿ, 999 ರುಪೀಸ್ನಾಗ 50 ಗ್ರಾಮದ ಕ್ರೀಮ್ ಟ್ಯೂಬ್ ನಿಮ್ಗೆ ಸಿಗ್ತೈತ್ರಿ. ಪತಂಜಲಿ ಅವ್ರದ್ದು ಸೌಂದರ್ಯ ಸ್ವರ್ಣಕಾಂತಿ ಫೇರ್ನೆಸ್ ಕ್ರೀಮ್ ಅದು. ಇದನ್ನ ನೋಡ್ರಿ, ನೀವು ನಿಮ್ಮ ಹತ್ರ ಇರೋ ಪತಂಜಲಿ ಸ್ಟೋರು ಇಲ್ಲ ಆಯುರ್ವೇದಿಕ್ ಫಾರ್ಮೆಸಿ, ಆನ್ಲೈನ್ ಶಾಪಿಂಗ್ ಆ್ಯಪು ಇಲ್ಲ ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡಾದ್ಮೇಲೆ ನಮ್ಮ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.